ಹೂ ಕೊಡಪ್ಪ ಎಲ್ರಿಗೂ. जय भीम जय भीम जय भीम जय भीम जय भीम जय भीम बाबा साहेब अंबेडकर विश्व मानव बाबा साहेब अंबेडकर भारत रत्न बाबा साहेब ಒಂಚೂರು ದೂರ ಹಿಡ್ಕೊಳಕ್ಕಾಗ್ಲಿಲ್ಲ. ಹಿಂಗೆ ಹಿಡ್ಕೊಂಡ್ರೆ ತಾಗ್ತಾನೆ ಜೋರಾಗಿ ತಿನ್ಸ್ಬಿಟ್ಟಿದ್ದೀರಾ बाबा साहेब अंबेडकर विश्व मानव बाबा साहेब अंबेडकर भारत रत्न बाबा साहेब अंबेडकर जय 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 भीम जय भीम जय भीम जय 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 भीम जय भीम जय भीम जय भीम जय भीम बंधुगळे ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಕೇಂದ್ರ ಕಚೇರಿ ಬೆಳ್ತೂರು ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಹಿರಿಯ ಮುಖಂಡರು ಮತ್ತು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ಶಕುಂತಮ್ಮ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ ಹಿರಿಯ ಹೋರಾಟಗಾರರಂತಹ ಪಟ್ಟಂದೂರು ಬಿ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಹಾಗೂ ಕಾರ್ಮಿಕ ಘಟಕದ ರಾಜ್ಯ ಅಧ್ಯಕ್ಷರಾದಂತಹ ಗೊಲ್ಲಳ್ಳಿ ವೆಂಕಟೇಶ್ ಅವರಿದ್ದಾರೆ. ಯುವ ಘಟಕದ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಇದ್ದಾರೆ. ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಯೋಗೇಶ್ ಅವರಿದ್ದಾರೆ. ಮತ್ತು ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಮಸ್ವಾಮಿ ಅವರಿದ್ದಾರೆ. ಮತ್ತು ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂತಹ ಬಿದ್ರಳ್ಳಿ ವೆಂಕಟೇಶ್ ಅವರಿದ್ದಾರೆ. ಹೊಸಕೋಟೆ ತಾಲೂಕು ಅಧ್ಯಕ್ಷರಾದಂತಹ ವೆಂಕಟಯ್ಯ ಅವರಿದ್ದಾರೆ. ಉಪೇಂದ್ರ ಅವರಿದ್ದಾರೆ. ಮತ್ತು ನಮ್ಮ ಹಿರಿಯ ಈ ಭಾಗದ ಅಲ್ಪಸಂಖ್ಯಾತರ ಮುಖಂಡರಾದಂಥ ಬಾಬಣ್ಣವರಿದ್ದಾರೆ. ಮತ್ತು ನಮ್ಮ ವೆಂಕಟೇಶ್ ಅವ್ರ ಜೊತೆಯಲ್ಲಿ ಅನೇಕ ಗೆಳೆಯರು ಬಂದಿದ್ದಾರೆ. ಮತ್ತು ನಮ್ಮ ಈ ಗ್ರಾಮದ ಮುಖಂಡರುಗಳಾದಂಥ ನರಸಿಂಹಾಚಾರಿ ಬಾಬು ಅವರು, ರತ್ನಮ್ಮ ಅವರು, ಮತ್ತು ನಮ್ಮ ಮಾಜಿ ಪುರುಷತ್ವ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು, ಅನೇಕ ಮುಖಂಡಗಳು ಇವತ್ತು ಏನು ಇಲ್ಲಿ ಹಮ್ಮಿಕೊಂಡಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಬೆಳೆಸುವ ಮೂಲಕವಾಗಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಕೇಕನ್ನು ಇವಾಗ ಈಗಾಗಲೇ ಕಟ್ ಮಾಡಿದ್ದೇವೆ. ಮತ್ತು ಇವತ್ತು ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಏನು ಹಿಂದೆ ಇದ್ದಂತಹ ಅನೇಕ ತಾರತಮ್ಯಗಳನ್ನು, ಶೋಷಣೆಯನ್ನು, ಅಸಮಾನತೆಯನ್ನು ಹೋಗಲಾಡಿಸೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಹುಟ್ಟಿ ಬಂದಿದ್ದ ಕಾರಣಕ್ಕಾಗಿ ಇವತ್ತೆಲ್ಲರೂ ಕೂಡ ನಾವೆಲ್ಲ ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ, ಸಮಾನತೆ ಕಾಣಲಿಕ್ಕೆ, ಸ್ವಾಭಿಮಾನವನ್ನು ಕಾಣಲಿಕ್ಕೆ ಮತ್ತು ಎಲ್ಲ ಇವತ್ತು ನಮಗೇನು ಮಾತಾಡುವಂಥ ಹಕ್ಕನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ಒಂದು ಜೀವಿತ ಕಾಲದಲ್ಲಿ ತನ್ನ ಇಡೀ ಜೀವನವನ್ನೇ ಈ ಜನಾಂಗಕ್ಕಾಗಿ ಮುಡುಪಿಟ್ಟು ನಮಗೆ ಒಂದು ಭದ್ರ ಬುನಾದಿಯಾದಂತಹ ಒಂದು ಶ್ರೇಷ್ಠವಾದ ಒಂದು ಸಂವಿಧಾನ ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ದೊರಕಿಸಿಕೊಟ್ಟಂತಹ ಪುಣ್ಯಾತ್ಮ. ಇವತ್ತು ಅವ್ರನ್ನ ಸ್ಮರಿಸೋದು, ಅವ್ರನ್ನ ನೆನೆಯೋದು ನಮ್ಮೆಲ್ಲರೂ ಕೂಡ ಆದ ಕರ್ತವ್ಯ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಇಟ್ಟುಕೊಂಡು ಸಂಘಟನೆಯನ್ನು ಬಲಪಡಿಸೋದ್ರ ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲ ಕೂಡ ಎಲ್ಲ ಏನು ಶೋಷಿತ ವರ್ಗ ಏನಿದೆ ಅವರೆಲ್ಲರಿಗೂ ಕೂಡ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುವಂಥ ಕೆಲಸವನ್ನು
ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಮುಂದೆ ಕೂಡ ಇವತ್ತು ಅನೇಕ ಕಡೆ ಇವತ್ತು ನಮ್ಮ ಗೆಳೆಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆಗೆ ಈಗಾಗಲೇ ಇನ್ನೂ ಕಾಡುಗೋಡಿಗೆ ಹೋಗಬೇಕು. ಅದಾದಮೇಲೆ ಅಂಬೇಡ್ಕರ್ ನಗರ ಮತ್ತು ಈರಂಡಳ್ಳಿ, ಕೇರ್ಪುರಮ ಈ ಥರ ಭಾಳಷ್ಟು ಕಡೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮನಿಗೂ, ಸಂಘಟನೆ ಎಲ್ಲ ಹಂತದ ಪದಾಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಾನು ಆತ್ಮೀಯವಾಗಿ ಧನ್ಯವಾದ ತಿಳಿಸ್ತೀನಿ. ಜೈ ಭೀಮ್, ಜೈ ಕೇರೆ. ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಬೆಳ್ತೂರು ಕಾಲೋನಿಯಲ್ಲಿ ಅಂಬೇಡ್ಕರ್ ಜಯಂತಿಗೆ ಭಾಗವಹಿಸಿದ್ದೀವಿ. ಅಂಬೇಡ್ಕರ್ ತಂದಂಥ ಕೊಡುಗೆ, ನಮಗೆ ತಂದು ಕೊಟ್ಟಿರೋಂಥ ಕೊಡುಗೆ, ಇವತ್ತು ಈ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಅವ್ರು ಕೊಟ್ಟಂಥ ಕೊಡುಗೆನೆ. ಆ ಕೊಡುಗೆ ಇಲ್ಲಂದಿದ್ರೆ ನಾವು ಯಾರು ಇಲ್ಲಿ ಭಾಗವಹಿಸ್ತಿರಲಿಲ್ಲ, ಯಾರು ನಾವು ತಿಳ್ಕೊಳ್ಳೋಕ್ಕೆ ನಮ್ಗೆ ಸಾಧ್ಯತೆಗಳು ಇರಲಿಲ್ಲ. ನಾವು ಕಾನೂನು ಬರೆದಿರೋದ್ರಿಂದ, ನಾವು ಕಾನೂನು ನಮಗೆ ಬಂದಿರೋದ್ರಿಂದ ನಾವೆಲ್ಲರೂ ಇದನ್ನು ನಾವು ಪಡ್ಕೊಳ್ತಾ ಇದ್ದೀವಿ, ಪಡೆದಿದ್ದೀವಿ. ಅದರಿಂದ ಇವತ್ತು ಜಾಸ್ತಿ ಹೆಣ್ಮಕ್ಳು ಕೂಡ ಇಲ್ಲಿ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಅಂಬೇಡ್ಕರ್ ಅವರು ಹೆಣ್ಮಕ್ಳ ಬಗ್ಗೆ ತುಂಬ ಕಾಳಜಿ ಇಟ್ಟು ಅವರು ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಪ್ರತಿಫಲವಾಗಿ ಎಲ್ಲ ಹೆಣ್ಮಕ್ಳು ಎಲ್ಲ ರೀತಿಯಲ್ಲೂ ಭಾಗವಹಿಸ್ತಿದ್ದಾರೆ. ಅದು ಏನಂದರೆ ಸಂವಿಧಾನ ಬರೆದಿರೋದ್ರಿಂದ, ಸಂವಿಧಾನದಲ್ಲಿ ಏನೇನು ಕಾನೂನು ಬರೆದಿದ್ದಾರೆ ಆ ಕಾನೂನು ಇರೋದ್ರಿಂದ ನಾವೆಲ್ಲ ಹೆಣ್ಮಕ್ಳು ಭಾಗವಹಿಸೋಕ್ಕೆ ಸಾಧ್ಯವಾಯಿತು. ಮತ್ತು ಇವತ್ತು ಈ ರೀತಿ ನಾವು ಮಾತಾಡಬೇಕಂತ ಮಾಧ್ಯಮಗಳ ಮುಂದೆಗಡೆ ಮಾತಾಡಬೇಕಾದ್ರೂ ಕೂಡ ಅವ್ರು ಕೊಟ್ಟಂಥ ಧೈರ್ಯ, ಅವ್ರು ಕೊಟ್ಟಂಥ ಸಾಹಸ ಮತ್ತು ಅವ್ರು ಕೊಟ್ಟಂಥ ನಮಗೆ ಸಂವಿಧಾನವನ್ನು ಬರ್ಕೊಟ್ಟಂಥವ್ರು. ಅವರು ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಕಾಯಿಲೆ ಬಂದರೂ ಕೂಡ ಮಕ್ಕಳ ಮರಿಗಳೆಲ್ಲ ಕಳ್ಕೊಂಡ್ರು ಕೂಡ, ಮಕ್ಕಳನ್ನ ಕಳ್ಕೊಂಡ್ರು, ಹೆಂಡತಿನ ಕಳ್ಕೊಂಡ್ರು, ತಾಯಿನ ಕಳ್ಕೊಂಡ್ರು, ತಂದೆನ ಕಳ್ಕೊಂಡ್ರು ಕೂಡ ಸಂವಿಧಾನವನ್ನು ಬರೆಯೋದು ಬಿಡಲಿಲ್ಲ. ಆದರೂ ಕೂಡ ಬರೆದು ಅದನ್ನು ಮುಗಿಸಿದ ನಂತರ ಅವರು ಸಂವಿಧಾನವನ್ನು 26ನೇ ತಾರೀಕು, ಡಿಸೆಂಬರ್ 26ನೇ ತಾರೀಕು ಸಂವಿಧಾನವನ್ನು ಅರ್ಪಿಸಿದ್ರು. ಆದರೆ ಆ ಶ್ರಮ ಯಾರೂ ಮಾಡೋದಿಲ್ಲ. ನಾವಾದರೆ ನಮ್ಮ ಮಕ್ಕಳು ಬಂತ, ನಮ್ಮ ಕಾಯಿಲೆಗಳು ಬಂತ ನಾವು ಓಡೋಗ್ಬಿಡ್ತೀವಿ. ಆದರೆ ಅವರು ಆ ಥರ ಮಾಡಲಿಲ್ಲ. ಜನಪರವಾಗಿ ಇರಬೇಕು, ಜನಕ್ಕೆ ಒಂದು ಒಳ್ಳೇದಾಗಬೇಕು, ನಮ್ಮ ದೀನದಲಿತರಿಗೆ ಒಂದು ನ್ಯಾಯ ಸಿಗಬೇಕಂತ ಒಂದೇ ಒಂದು ಕಾರಣಕ್ಕೆ ಅವರು ಶ್ರಮಪಟ್ಟು ನಮಗೆ ಈ ಸಂವಿಧಾನ ಬರ್ಕೊಟ್ಟಿರೋದ್ರಿಂದ ಇವತ್ತು ಅವರ ಪುಣ್ಯ, ಅವರು ಹುಟ್ಟಿದ ದಿನಾಂಕವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ. ನಾವಿಲ್ಲಿ ಇದನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಜೈ ಭೀಮ್ಗಳು. ಭಾರತ ರತ್ನ, ವಿಶ್ವದಲ್ಲೇ ಶ್ರೇಷ್ಠವಾದಂಥ ಮಾನವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು 135ನೇ ವರ್ಷದ ಆಚರಣೆಯನ್ನು ನಾವು ಇಲ್ಲಿ ಆಚರಿಸ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಅವರ ಜಯಂತಿಯ ಅಂಗವಾಗಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಲಿಲ್ಲ ಅಂದಿದ್ರೆ ಭಾರತ ದೇಶ ಏನೇನಾಗ್ತಿತ್ತೋ ನಮಗೆ ಗೊತ್ತಿಲ್ಲ. ಅವ್ರು ಬರೆದಂಥ ಏನು ಸಂವಿಧಾನ ರಚನಾಕಾರರವರು, ಆ ರಚನೆಯನ್ನು ಮಾಡಿ ಪ್ರತಿಯೊಂದು ಜಾತಿಗೂ, ದೀನ ದಲಿತರಾಗ್ಬೋದು, ಅಲ್ಪಸಂಖ್ಯಾತರಾಗ್ಬೋದು, ಈ ಭಾರತ ದೇಶದಲ್ಲಿ ಏನು 1000 ಜಾತಿಗಳು ಹೆಚ್ಚಿಗೆ ಇದ್ದಂಥ ಜಾತಿಗಳಿಗೆ ಎಲ್ರಿಗೂ ಸಮಾನವಾಗಿ ಒಂದು ಸಂವಿಧಾನ ಕೊಡಬೇಕು ಅಂತೇಳಿ ಅವರು ಸಂವಿಧಾನ ಕರಡನ್ನು ರಚನೆ ಮಾಡಿ ನಂತರ ಅದನ್ನು ಆ ಕಾರ್ಯರೂಪಕ್ಕೆ ತಂದಂಥ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು. ಹುಟ್ಟಿದಿಂದಲೂ ಅವ್ರು ಪಟ್ಟಂಥ ಕಷ್ಟ ಭವಿಷ್ಯ ನಾವು ಯಾರೂ ಕಾಣಲಿಲ್ಲ. ಅವರು ಶಾಲೆಯಲ್ಲಿ ಓದತಕ್ಕಂಥ ಸಮಯದಲ್ಲಿ ಅವರನ್ನು ಹೊರಗಡೆ ಹಾಕಿ ವಿದ್ಯಾಭ್ಯಾಸ ಕೊಟ್ಟಂಥದ್ದು, ಆ ಗೋಣಿ ಚೀಲದಲ್ಲಿ ಅದ್ರ ಮೇಲೆ ಮಲಗುವಂಥದ್ದು, ಮತ್ತು ಅದರಲ್ಲಿ ಕೂತ್ಕೊಂಡು ಪಾಠನ ಕೇಳುವಂಥದ್ದು, ಈ ರೀತಿಯಾಗಿ ಮತ್ತು ಹೈಸ್ಕೂಲು ವ್ಯಾಪ್ತಿನಲ್ಲಿ ಅವ್ರು ಬರಬೇಕಾದ್ರೆ ಒಂದು ಬಂಡಿನಲ್ಲಿ ಅವರು ಅವ್ರ ಊರಿಗೆ ತೆರಳಬೇಕಾದ್ರೆ ಆ ಬಂಡಿಯವನು ಈ ಅಂಬೇಡ್ಕರ್ ಅವರು ದಲಿತರು ಅಂತ ಗೊತ್ತಾಗಿ ತಕ್ಷಣವೇ ಆತ ಗಾಡಿಯಿಂದ ಇಳಿಸೋದಂತ ಆಗಿರ್ಬೋದು, ಮತ್ತು ಸಹಪಾಠಿಗಳು ಅವ್ರ ಜೊತೆ ಸೇರದೇ ಇರ್ತಕ್ಕಂಥದ್ದಾಗಿರ್ಬೋದು. ಈ ರೀತಿ ನಾನಾ ಶೋಷಣೆಗೆ ಒಳಗಾದಂಥ ಅಂಬೇಡ್ಕರ್ ಅವರು ನನ್ನ ಜನ ಭಾರತ ದೇಶದಲ್ಲಿ ಏನು ಹುಟ್ಟಿದ್ದಾರೆ ಇವ್ರು ಯಾರಿಗೂ ಈ ರೀತಿ ಅನ್ಯಾಯ ಆಗಬಾರ್ದು, ಶೋಷಣೆಗೆ ಒಳಗಾಗಬಾರ್ದು, ಕಟ್ಟ ಕಡೆ ವ್ಯಕ್ತಿಗೂ ಸಹ ಸಮಾನತೆ ಬೇಕು, ಸಹಬಾಳ್ವೆ ಬೇಕು ಅಂತ ಹೇಳಿ ಅವರು ಕಷ್ಟಪಟ್ಟು ಮಾಡೋಂಥ ಸಂವಿಧಾನದಲ್ಲಿ ಇವತ್ತು ನಾವು ಅದರ ಅಡಿನಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ಸಂವಿಧಾನ ಇಲ್ಲ ಅಂತಂದರೆ ನಾವ್ಯಾರೂ ಇಷ್ಟೊಂದು ಸ್ವತಂತ್ರವಾಗಿ ಇರಬೇಕಾದಂಥ ಪರಿಸ್ಥಿತಿ ಇಲ್ಲ. ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಎಲ್ರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ರೌಂಡ್ ಟೇಬಲಲ್ಲಿ ಮಾತಾಡುವಾಗ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಏನು ಅವ್ರಿಗೆ ಹೆರಿಗೆಯ ರಜಾ ಕೊಡಬೇಕು, ಅವ್ರಿಗೆ 8 ಅವರ್ ಏನು ಕೆಲಸ ಮಾಡ್ತಾರೆ ಕಾರ್ಮಿಕ ಘಟಕದಲ್ಲಿ ಕಂಪನಿಗಳಲ್ಲಿ ಅವ್ರಿಗೆ ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂಥೇಳಿ, ಮತ್ತು ಓಟನ್ನು ಪ್ರತಿಯೊಬ್ಬರು ಹಿಂದೆ ಎಲ್ಲ ಸಾಹುಕಾರರು ಮಾರ್ವಾಡಿಗಳು ಅವ್ರಿಗಷ್ಟೇ ಇತ್ತು ಓಟು. ನಮ್ಮಂಥ ಸಾಮಾನ್ಯ ಜನಗಳಿಗೆ ಓಟನ ಹಕ್ಕನ್ನು ಕೊಟ್ಟಿರಲಿಲ್ಲ. ಅದನ್ನು ಪ್ರತಿಪಾದನೆ ಮಾಡಿ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಹಕ್ಕು ಬೇಕು, ಅದನ್ನು ಮತ ಬೇಕು ಅಂತ ಹೇಳಿ ಆ ಮತದಾನದ ಹಕ್ಕನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿಯಾದಂಥ ಅನೇಕ ಮಾರ್ಗಗಳು ಎಲ್ಲವೂ ನಾವು ಅವರನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ.
ಕಟ್ಟ ಕಡೆಯದಾಗಿ ಅವ್ರು ಏನು ಹೇಳ್ತಾರೆ, ಕಟ್ಟ ಕಡೆ ಮನುಷ್ಯ ಯಾರಿದ್ದಾರೆ ಅವನಿಗೂ ಸಹ ಸಮಾನತೆ ಹಕ್ಕನ್ನು ಕೊಡಬೇಕು ಅಂತೇಳಿ ಪ್ರತಿಪಾದಿಸ್ತಾರೆ. ಮತ್ತು ಈ ರೀತಿ ಅನೇಕ ಇನ್ನೂ ಇದ್ದಾವೆ, ಅವ್ರು ಹೇಳ್ತಾ ಹೋದರೆ ನಾವು ಸಂಜೆವರೆಗೂ ಆಗ್ತದೆ. ಈ ರೀತಿ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಇವತ್ತು. ಅಂದರೆ ಅವರು ಭವಿಷ್ಯ ಇದ್ದಿದ್ರೆ ಇನ್ನೂ ಈ ದೇಶ ಭಾಳ ಮುಂದೆ ಹೋಗ್ತಾಯಿತ್ತು, ಮುನ್ನಡೀತಾ ಇತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ದಾರಿನಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳಿ ಇವತ್ತಿನ ದಿವಸ ಏನು ಅಂಬೇಡ್ಕರ್ ಜಯಂತಿಯನ್ನು ಪಾಲ್ಗೊಂಡಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಎಲ್ಲ ಹಿರಿಯರು ಅವ್ರಿಗೆಲ್ಲನೂ ಜೈ ಭೀಮ್ ವಂದನೆಗಳು.